ನಮ್ಮ ಜೀವನದಲ್ಲಿ ನಿಜವಾದ ಶಕ್ತಿ ಎಂದರೆ ಕೇವಲ ಸಮಸ್ಯೆಗಳನ್ನು ಗೆಲ್ಲುವುದು ಮಾತ್ರವಲ್ಲ. ಅದು ಧರ್ಮದ ಪರವಾಗಿ ನಿಂತು ಶಾಶ್ವತವಾಗಿ ನಮ್ಮ ಮತ್ತು ಇತರರ ಭದ್ರತೆಯನ್ನು, ಸುಖ ಮತ್ತು ಶಾಂತಿಯನ್ನು ಕಟ್ಟುವುದು. ನಮಸ್ಕಾರ ಸ್ನೇಹಿತರೆ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದಂತೆ ಕೃಷ್ಣ ತಮ್ಮ ಶತ್ರು ನರಕಾಸುರನ ಅಧರ್ಮವನ್ನು ಅಂತಿಮವಾಗಿ ನಿರ್ಮೂಲನೆ ಮಾಡಿದರು. ನರಕಾಸುರನ ಕ್ರೂರ್ಯ, ಅವನ ಅಹಂಕಾರ, ಅವನು ಬಂಧನದಲ್ಲಿಟ್ಟಿದ್ದ ರಾಜಕುಮಾರಿಯರ ನೋವು ಇವೆಲ್ಲವೂ ಅಂತ್ಯಗೊಂಡಿತ್ತು. ಸತ್ಯಭಾಮೆಯ ಧೈರ್ಯ ಮತ್ತು ಕೃಷ್ಣನ ದೈವಿಕ ಶಕ್ತಿ ಮೂಲಕ ಅಧರ್ಮ ನಾಶಗೊಂಡಿತು. ಧರ್ಮದ ಜಯ ಸಾಬೀತಾಗಿದೆ. ಬಂಧನದಲ್ಲಿದ್ದ ರಾಜಕುಮಾರಿಯರು ಮುಕ್ತರಾದರು. ಜನರ ಮೇಲೆ ಭರವಸೆ ಮತ್ತು ಶಾಂತಿ ವಾಪಸ್ಸು ಬಂತು. ಆದರೆ ಸ್ನೇಹಿತರೆ, ಕೃಷ್ಣನ ಜೀವನದಲ್ಲಿ ಪ್ರತಿಯೊಂದು ಅಧ್ಯಾಯವೂ ನವಪಾಠವನ್ನು ಕೊಡುತ್ತದೆ. ಜನರ ಭದ್ರತೆ ಕೇವಲ ಯುದ್ಧದಿಂದ ಮಾತ್ರ ಸಿಗುವುದಿಲ್ಲ. ಶಾಶ್ವತವಾದ ಜೀವನ, ಸುರಕ್ಷಿತ ಸಮಾಜ, ಜನರ ಸಮೃದ್ಧಿ ಇವುಗಳಿಗಾಗಿ ನಿರಂತರ ಯತ್ನ ಅಗತ್ಯ. ಆ ಸಮಯದಲ್ಲಿ ಮಥುರಾದ ಪರಿಸ್ಥಿತಿ ಸಂಪೂರ್ಣ ಸುರಕ್ಷಿತವಾಗಿರಲಿಲ್ಲ. ಕಂಸನ ಕೊಲೆ ನಂತರ ಮಥುರಾದ ಶಕ್ತಿಶಾಲಿ ರಾಜ ಜರಾಸಂಧನು ಕೋಪದಿಂದ ತುಂಬಿದ್ದನು. ಜರಾಸಂಧನು ಕಂಸನ ಅಳಿಯ. ಕಂಸನ ಮರಣದ ನಂತರ ಕೃಷ್ಣನ ವಿರುದ್ಧ ಅಹಂಕಾರದಿಂದ ಪ್ರತೀಕಾರ ತೀರಿಸಿಕೊಳ್ಳಲು ಯತ್ನಿಸುತ್ತಿದ್ದನು. ಅವನು ಮಥುರಾದ ಮೇಲೆ ಹಲವಾರು ಬಾರಿ ದಾಳಿ ನಡೆಸಿದನು. ಶತ್ರು ಸೇನೆಗಳು ಭೀಕರವಾಗಿದ್ದವು. ಜನರು ಪ್ರತಿದಿನವೂ ಭಯಭೀತರಾಗಿರುತ್ತಿದ್ದರು. ಜರಾಸಂಧನು ಯುದ್ಧ ಕೌಶಲ್ಯದಲ್ಲಿ ಮುಂಚೂಣಿಯಲ್ಲಿದ್ದನು, ಶಕ್ತಿಶಾಲಿಯಾಗಿದ್ದನು ಮತ್ತು ಅವನ ತಂತ್ರಗಳು ಜನರಲ್ಲಿ ಭಯವನ್ನು ಮೂಡಿಸುತ್ತಿದ್ದವು. ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿ ಕೃಷ್ಣನು ಯೋಚಿಸಿದನು, ಜನರು ಯಾವಾಗಲೂ ಭಯದಲ್ಲಿ ಬದುಕಬಾರದು. ಅವರಿಗೆ ಶಾಶ್ವತ ಭದ್ರತೆ ಬೇಕು. ಕೇವಲ ಯುದ್ಧದಿಂದ ಶತ್ರು ಸೋಲಿಸುವುದು ಸಾಕಾಗುವುದಿಲ್ಲ. ಜನರ ಜೀವನವನ್ನು ಶಾಶ್ವತವಾಗಿ ಸುರಕ್ಷಿತಗೊಳಿಸುವುದು, ಶಕ್ತಿಯ ಶಾಶ್ವತ ಉಪಯೋಗದ ಸಂಕೇತವನ್ನು ತೋರಿಸುವುದು ಮುಖ್ಯ. ಈ ಗಂಭೀರ ಯೋಜನೆಯಿಂದ ಕೃಷ್ಣನು ನಿರ್ಧರಿಸಿದನು, ಮಥುರಾವನ್ನು ಬಿಟ್ಟು ಹೊಸ ಶಾಶ್ವತವಾಗಿ ಸುರಕ್ಷಿತ ನಗರವನ್ನು ನಿರ್ಮಿಸಬೇಕು ಎಂದು. ಈ ನಿರ್ಧಾರದಲ್ಲಿ ಅವನು ಆಯ್ಕೆ ಮಾಡಿದ ಸ್ಥಳ ಸಮುದ್ರದ ತೀರದಲ್ಲಿ, ಮಥುರಾದಿಂದ ದೂರದಲ್ಲಿ, ಶತ್ರುಗಳು ಸುಲಭವಾಗಿ ಪ್ರವೇಶ ಮಾಡದಂತೆ ಆಗಿತ್ತು. ಸಮುದ್ರದ ನೀರಿನ ಮಧ್ಯಭಾಗದಲ್ಲಿ ಭದ್ರತೆಯ ಜೊತೆಗೆ ನೈಸರ್ಗಿಕ ಸೌಂದರ್ಯವಿರುವ ಸ್ಥಳವನ್ನು ಕೃಷ್ಣನು ಕಂಡುಕೊಂಡನು. ಅಲ್ಲಿಗೆ ಹೊಸ ದ್ವಾರಕಾ ನಗರ ನಿರ್ಮಾಣವಾಗಬೇಕಾಗಿತ್ತು. ಸಮುದ್ರದ ದೇವರನ್ನು ಪ್ರಾರ್ಥಿಸಿ ಅವನು ತನ್ನ ಜನರ ಭದ್ರತೆಯನ್ನು ಖಚಿತಪಡಿಸಿಕೊಂಡನು. ಸಮುದ್ರದ ದೇವರು ಕೃಷ್ಣನ ಧರ್ಮಪ್ರಜ್ಞೆ ಮತ್ತು ಭಕ್ತಿಯನ್ನು ನೋಡಿ ತನ್ನ ನೀರಿನ ಒಂದು ಭಾಗವನ್ನು ನೀಡಲು ಒಪ್ಪಿಕೊಂಡರು. ಅದರಿಂದ ದ್ವಾರಕಾ ಸಮುದ್ರದಿಂದ ಸ್ವತಃ ರಕ್ಷಿತವಾಗಿತ್ತು. ನಂತರ ಕೃಷ್ಣನು ದೇವತೆಗಳ ಶಿಲ್ಪಿ ವಿಶ್ವಕರ್ಮ ಅವರನ್ನು ಆಹ್ವಾನಿಸಿದನು. ವಿಶ್ವಕರ್ಮನು ತನ್ನ ದೈವಿಕ ಶಿಲ್ಪಕಲೆ, ಸೃಜನಶೀಲತೆ, ತಂತ್ರಜ್ಞಾನ ಮತ್ತು ಜ್ಞಾನದಿಂದ ದ್ವಾರಕಾ ನಿರ್ಮಾಣ ಪ್ರಾರಂಭಿಸಿದನು. ಪ್ರತಿಯೊಂದು ಕಟ್ಟಡ, ಅರಮನೆ, ಕೋಟೆ, ದಾರಿ, ಗೋಡೆಗಳು ಎಲ್ಲವೂ ಶಕ್ತಿಯ ಸಂಕೇತವಾಗಿ ಸುರಕ್ಷತೆಯ ದೃಷ್ಟಿಯಿಂದ ರೂಪುಗೊಂಡವು. ದ್ವಾರಕಾ ನಿರ್ಮಾಣದ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ವೈಭವ ಮತ್ತು ಆರಾಮ ಕಂಡುಬಂದವು. ಬಂಗಾರದ ಅರಮನೆಗಳು, ವಿಶಾಲ ಮಾರ್ಗಗಳು, ಶಕ್ತಿಶಾಲಿ ಕೋಟೆಗಳು, ನದಿಗಳ ತೀರದಲ್ಲಿ ಬಾಗಿಲುಗಳು, ಪ್ರತಿಯೊಂದು ಸ್ಥಳವು ಧರ್ಮ, ಶಕ್ತಿ ಮತ್ತು ದೈವಿಯ ಪ್ರಕಾಶದ ಸಂಕೇತವಾಗಿತ್ತು. ಸಮುದ್ರದಿಂದ ಸುತ್ತುವ ಹಿತಗಾರಿಕೆ, ಶಕ್ತಿ, ಶಾಶ್ವತ ಭದ್ರತೆ ಎಲ್ಲವೂ ಅವ್ಯವಹರಿಸಲು ಸಾಧ್ಯವಿಲ್ಲದಂತೆ ನಗರವನ್ನು ಮಾಡುತ್ತಿತ್ತು. ಪ್ರತಿಯೊಂದು ತಾಣದಲ್ಲಿ ಜನರು ಭಯವಿಲ್ಲದೆ ಶಾಂತಿಯಾಗಿ ಜೀವನ ನಡೆಸಬಹುದು. ಅದರ ನಂತರ ಕೃಷ್ಣನು ತನ್ನ ಕುಟುಂಬ, ಯಾದವ ಕುಲದ ಜನರು ಮತ್ತು ಮಥುರಾದ ಜನರನ್ನು ದ್ವಾರಕೆಗೆ ಸ್ಥಳಾಂತರಿಸಿದನು. ಜನರು ಆರಂಭದಲ್ಲಿ ಆಶ್ಚರ್ಯಗೊಂಡರು, ಕೆಲವರು ಸಂಕೋಚ ಪಡುವಂತಿದ್ದರು. ಆದರೆ ಕೃಷ್ಣನ ಶಕ್ತಿ, ದೃಢ ನಂಬಿಕೆ ಮತ್ತು ಧೈರ್ಯ ಅವರ ಭಯವನ್ನು ನೆಲೆಗೆ ನಿಲ್ಲಿಸಿತು. ದ್ವಾರಕೆಗೆ ಬಂದಾಗ ಜನರು ಕಂಡದ್ದು ಅದ್ಭುತ, ಭದ್ರತೆ, ವೈಭವ, ಸುಂದರ ಶಿಲ್ಪಕಲೆ, ಸಮೃದ್ಧ ಜೀವನ. ಪ್ರತಿಯೊಂದು ದಾರಿ, ಪ್ರತಿಯೊಂದು ಮನೆ ಜನರಿಗೆ ಭರವಸೆ ನೀಡಿತು. ಈ ಸ್ಥಾಪನೆಯ ಮೂಲಕ ಕೃಷ್ಣ ತೋರಿಸಿದ ಪಾಠವೇನು ಎಂದರೆ, ನಿಜವಾದ ನಾಯಕನು ಯುದ್ಧದಲ್ಲಿ ಜಯಿಸುವವನು ಮಾತ್ರವಲ್ಲ, ಅವನು ಜನರ ಜೀವನವನ್ನು ಶಾಶ್ವತವಾಗಿ ಸುರಕ್ಷಿತಗೊಳಿಸುವ ಶಕ್ತಿ ಹೊಂದಿರಬೇಕು.
ಅವನು ಯುದ್ಧದಿಂದ ಮಾತ್ರ ಭದ್ರತೆ ನೀಡುತ್ತಿಲ್ಲ, ಹೊಸ ವ್ಯವಸ್ಥೆ, ಶಕ್ತಿ, ಶಾಂತಿ ಮತ್ತು ಧರ್ಮದ ದೃಷ್ಟಿಯೊಂದಿಗೆ ಜನರ ಭವಿಷ್ಯವನ್ನು ನಿರ್ಮಿಸುತ್ತಿದ್ದನು. ದ್ವಾರಕ ಕೇವಲ ಭೌತಿಕ ನಗರವಲ್ಲ, ಅದು ಧರ್ಮ, ಶಕ್ತಿ, ಸುರಕ್ಷತೆ, ಪ್ರೀತಿ ಮತ್ತು ನಿರಂತರ ನೈತಿಕತೆ ಪ್ರತಿಬಿಂಬಿಸುವ ದಿವ್ಯ ನಗರ. ಈ ಮೂಲಕ ನಾವು ತಿಳಿಯುವುದು ಏನೆಂದರೆ, ನಮ್ಮ ಜೀವನದಲ್ಲಿಯೂ ನಿಜವಾದ ಶಕ್ತಿ ಎಂದರೆ ಕೇವಲ ಸಮಸ್ಯೆಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಧರ್ಮದ ಪರವಾಗಿ ನಿಂತು ಶಾಶ್ವತವಾಗಿ ನಮ್ಮ ಮತ್ತು ಇತರರ ಭದ್ರತೆ, ಸುಖ ಮತ್ತು ಶಾಂತಿಯನ್ನು ಕಟ್ಟುವುದು. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ರೀಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.